ಆಪ್ಷನ್ ಎಂಟ್ರಿ ಶುರುವಾಗಿದೆ. ಎಲ್ಲ ಕೋರ್ಸ್ಗಳದ್ದು ಆಪ್ಷನ್ ಎಂಟ್ರಿ ಶುರುವಾಗಿದೆ ಅಥವಾ ಕೇವಲ ಇಂಜಿನಿಯರಿಂಗ್ ಮಾತ್ರ ಶುರುವಾಗಿದೆ? ಯಾವಾಗ ಶುರು ಆಗ್ತಾ ಇಲ್ಲ? ನೋಡಿ, ನಾವು CET ಆಧರಿಸಿ ಎಲ್ಲ ಇಲಾಖೆಗಳಿಗೆ ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿ, ಆದರೂ 20 ದಿವಸ ಡಿಲೇ ಆದಮೇಲೆ ನಮಗೆ ಫಾರ್ಮಸಿ ಹೊರತುಪಡಿಸಿ ಉಳಿದಂಥದ್ದು ಬಂದಿದೆ. ನಾನು ಶುರು ಮಾಡಿದ್ದೀನಿ. ಅವರು ಕೊಟ್ಟರೆ ಮಾಡ್ತೀನಿ, ಇಲ್ಲ ಅಂತಂದರೆ ನಾನು ರಿಸಲ್ಟ್ ಪಬ್ಲಿಷ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಅವ್ರು ಯಾವಾಗ ಕೊಡ್ತಾರೋ ಅವಾಗ ಹಾಕ್ಕೊಳ್ತೀನಿ ಅಷ್ಟೇ. ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಬೋದು, ಎಲ್ಲ ರಿಕ್ವೆಸ್ಟು ಮಾಡಾಗಿದೆ. ನೀಟು ಹಿಂದೆ ಒಟ್ಟಿಗೆ ಆಗ್ತಾಯಿತ್ತು. ನೀಟ್ ಪರೀಕ್ಷೆ ಡಿಲೇ ಆಗಿರೋದ್ರಿಂದ ನೀಟ್ ರ್ಯಾಂಕ್ ಆಧರಿಸಿ ನಾವು ಅಲಾಟ್ ಮಾಡುವಂಥ ಮೆಡಿಕಲ್ಲು, ಡೆಂಟಲ್ಲು, ಆಯುಷನ್ನು ನಾವು ಇದರಲ್ಲಿ ತಗೊಂಡು ಬಂದಿಲ್ಲ. ಒಂದು ವೇಳೆ ನಮ್ಮದು ಈ ಫಸ್ಟ್ ರೌಂಡ್ ಮುಗಿದು, ನೀವೇ ಫಸ್ಟ್ ರೌಂಡ್ ಮುಗಿಯುತ್ತೆ ನಮ್ದು, ಅವ್ರದ್ದು ರಿಸಲ್ಟ್ ಬರೋ ಅಷ್ಟೊತ್ತಿಗೆ. ರಿಸಲ್ಟ್ ಬಂದಾದಮೇಲೆ MCC ಅವರು ಟೈಮ್ ಟೇಬಲ್ ಕೊಡ್ತಾರೆ. ಆಮೇಲೆ ಮೆಡಿಕಲ್ ಎಜುಕೇಷನ್ ಅವರು ನಮಗೆ, ಆಯುಷ್ ಆಯುಕ್ತಾಲಯದವರು ನಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಕೊಡ್ತಾರೆ. ಅದನ್ನು ಬಹುತೇಕ ನಾವು ಸೆಕೆಂಡ್ ರೌಂಡಿಗೆ ಅವರಿಗೆ ಇನ್ವಾಲ್ವ್ ಮಾಡ್ತೀವಿ. ಇಲ್ಲೊಂದು ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳಿಗೆ, ಸರ್ ನೀವು ಅವಾಗ ಹೇಳಿದ್ರಿ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಹೊಸ್ದಾಗಿ ಯಾವುದೂ ಆಪ್ಷನ್ ಎಂಟ್ರಿ ಮಾಡೋಂಗಿಲ್ಲ ಅಂತ, ಮತ್ತು ಸೆಕೆಂಡ್ ರೌಂಡಿಗೆ ನೀವು ಮೆಡಿಕಲ್, ಡೆಂಟಲ್, ಆಯುಷನ್ ತಗೊಂಡು ಬಂದುಬಿಡ್ತೀರಾ, ಆವಾಗ ಹೆಂಗೆ ಸರ್ ಇದು ಅಂತ. ಅದು ನಮ್ಮಿಂದ ಆಗಿರೋದಲ್ಲ. ಹಾಗಾಗಿ ಸೆಕೆಂಡ್ ರೌಂಡಲ್ಲಿ ಯಾವುದು ಹೊಸ ಸೀಟ್ ಮ್ಯಾಟ್ರಿಕ್ಸು ಬರುತ್ತೆ, ಮೆಡಿಕಲ್, ಡೆಂಟಲ್, ಆಯುಷ್, ಅದು ನಮ್ಮ ಸಿಸ್ಟಮ್ ಒಳಗಡೆ ಇರೋ ವಿದ್ಯಾರ್ಥಿಗಳು ಸಹ, ಉದಾಹರಣೆಗೆ ನಾನು ಹೇಳಿದೆ, ಚಾಯ್ಸ್ 2 ಹಾಕಿದ್ದವರು ಹೋಲ್ಡ್ ಮಾಡಿರ್ತಾರೆ, ಮೇಲಿಂದ ಮಾತ್ರ ಕಾಣುತ್ತೆ, ನೀವು ಯಾವುದೂ ಹೊರಗಿಂದ ತರಂಗಿಲ್ಲ ಅಂತ. ಮೆಡಿಕಲ್, ಡೆಂಟಲ್, ಆಯುಷನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದರೆ ನೀವು ಅದನ್ನು ತಗೊಂಡು ಬರ್ಬೋದು, ತಗೊಂಡು ಬಂದು ಮೇಲ್ಗಡೆ ಹಾಕ್ಬೋದು. ಸರ್ ನಾನು ಮೆಡಿಕಲ್ಲು, ಡೆಂಟಲ್, ನಾನು ಮೆಡಿಕಲ್ ಆಸ್ಪಿರೆಂಟು ಸರ್, ನಾನು CETನಲ್ಲಿ ಬರ್ದಿದ್ದೀನಿ, ಎಕ್ಸಾಮು ರ್ಯಾಂಕು ಬಂದಿದೆ. ನಾನು ಯಾವ ಆಪ್ಷನ್ ಎಂಟ್ರಿನೂ ಮಾಡಲ್ಲ ಸರ್. ನಾನು ಓನ್ಲಿ ಮೆಡಿಕಲ್ಲಿಗೇ ಪಾರ್ಟಿಸಿಪೇಟ್ ಮಾಡೋ. ನಾನು ಓಕೆ, ನೀನು ಮೆಡಿಕಲ್ ಪಾರ್ಟಿಸಿಪೇಟ್ ಮಾಡೋನು, ಸೆಕೆಂಡ್ ರೌಂಡಲ್ಲಿ ಮೆಡಿಕಲ್ ಕೌನ್ಸಿಲಿಂಗ್ ಶುರುವಾದಾಗ ನೀನು ಬರ್ಬೋದು ನಮ್ಮ ಸಿಸ್ಟಮ್ ಒಳಗಡೆ. ಅವಾಗ ಬಂದು ನೀನೇನಾದ್ರೂ ಮೆಡಿಕಲ್ಲು, ಡೆಂಟಲ್ಲು ಈ ಸರ್ ರಿಸಲ್ಟ್ ಬಂದಿಲ್ಲ, ಸ್ವಲ್ಪ ರ್ಯಾಂಕು ಕಡಿಮೆ ಬಂದುಬಿಡುತ್ತೆ ಸರ್, ಪ್ಲಾನ್ ಬಿ ಇರಲಿ ಅಂತ ನಾನು ಇಂಜಿನಿಯರಿಂಗ್ ಅವಾಗ ಅವಕಾಶ ಇಲ್ಲ. ಈಗ ನೀವು ಸಿಸ್ಟಮ್ ಒಳಗಡೆ ನೀವು ಬಂದು ಇಂಜಿನಿಯರಿಂಗು ಎಂಟ್ರಿ ಮಾಡಿ, ಎನಿವೇ ಹೋಲ್ಡ್ ಮಾಡೋದಕ್ಕೆ ಅವಕಾಶ ಇದೆ, ನೀವು ಸೆಕೆಂಡ್ ರೌಂಡಿಗೆ ಹೋಗೋದಕ್ಕೆ ಅವಕಾಶ ಇದೆ. ಆದರೆ ನಾವು ಬರೋಕ್ಕೆ ನಾನೇನು ಬೇಡ ಅಂತೇಳಲ್ಲ. ಅವಾಗ ನೀವು ಬಂದರೆ ಮಾತ್ರ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಹೊಸ್ದಾಗಿ ಏನು ಬಂದಿರುತ್ತೆ ಅದು ಮಾತ್ರ ನೀವು ಎಂಟ್ರಿ ಮಾಡೋದಕ್ಕೆ ನಾನು ಎನೇಬಲ್ ಮಾಡ್ತೀನಿ, ಅದು ಮಾತ್ರ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ ಒಬ್ಬ ಮೆಡಿಕಲ್ ವಿದ್ಯಾರ್ಥಿಗೆ ಈಗ ನೀಟ್ ಎಕ್ಸಾಮ್ ಬರ್ತಿದ್ದಾರೆ, ಅವನಿಗೆ ಮೆಡಿಕಲ್ ಸಿಗದ ಪಕ್ಷದಲ್ಲಿ ಇಂಜಿನಿಯರಿಂಗ್ ಹೋಗ್ಬೇಕು ಅನ್ನೋ ಆಪ್ಷನ್ನ. ಸೊ ಆ ವಿದ್ಯಾರ್ಥಿ ಈಗ ಆಪ್ಷನ್ ಎಂಟ್ರಿ ಮಾಡಬೇಕು, ಮಾಡಿ ನಂತರದ ಸೆಕೆಂಡ್ ರೌಂಡಲ್ಲಿ ನೀಟ್ ರಿಸಲ್ಟ್ ಬಂದಾಗ, ಮೆಡಿಕಲ್ ಸೀಟ್ ಓಪನ್ ಆದಾಗ ಅಲ್ಲಿ ತನಗೆ ರ್ಯಾಂಕ್ ಮೆಡಿಕಲ್ ಬಂದರೆ ಹೋಗಬೇಕು. ಆಪ್ಷನ್ ಬಿ ಪ್ರಕಾರ ಇಂಜಿನಿಯರಿಂಗ್ ಹೋಗ್ಬೇಕಂದ್ರೆ ಅವ್ನು ಮೊದಲೇ ಆಪ್ಷನ್ ಎಂಟ್ರಿ ಮಾಡಿರಬೇಕು. ಹೌದು. ಈಗ ಯಾಕೆಂತಂದರೆ ನಾನು ಅದೇ ಹೇಳ್ತಾ ಇರೋದು, ಬರೀ ಮೆಡಿಕಲ್ ಹೋಗ್ತೀನಿ, ಮೆಡಿಕಲ್ ಸಿಕ್ಕಿಲ್ಲ ಅಂದರೆ ನಾನು ಲಾಂಗ್ ಟರ್ಮಿಗೆ ಹೋಗ್ತೀನಿ ಸರ್. ಬರೀ ನಾನು ಮೆಡಿಕಲ್ಲಿಗೆ ಹೋಗ್ತೀನಿ, ಸಿಕ್ಕಿಲ್ಲ ಅಂದರೆ ಡೆಂಟಲಿಗೆ ಹೋಗ್ತೀನಿ, ಸಿಕ್ಕಿಲ್ಲ ಅಂದರೆ ಆಯುಷಿಗೆ ಹೋಗ್ತೀನಿ. ಅವು 3 ಸಿಕ್ಕಿಲ್ಲ ಅಂತಂದರೆ ನಾನು ಹೋಗೋದೇ ಇಲ್ಲ ಸರ್. ಮ್ಯಾನೇಜ್ಮೆಂಟಲ್ಲಿ ಹೋಗಿ ನಾನು ಅಡ್ಮಿಷನ್ ಆಗ್ತೀನಿ ಸರ್. ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್, ಆಯುಷ್ ಮ್ಯಾನೇಜ್ಮೆಂಟ್ ಅಂತಂದರೆ ಇಲ್ಲ, ಅದು ನಮ್ಮಿಂದನೇ ಆಗುವಂಥದ್ದು. ಇಂಥವರಿಗೆ ನಾನೇನು ಹೇಳಲ್ಲ, ನೀವು ಸೆಕೆಂಡ್ ರೌಂಡ್ ಮೆಡಿಕಲ್ ಕೌನ್ಸಿಲಿಂಗು ಇನ್ಕ್ಲೂಡ್ ಆದಾಗಲೇ ಬನ್ನಿ. ಒಂದು ಪೇರೆಂಟು, ಒಂದು ಮಗು ಏನು ಹೇಳ್ತಾರೆ, ಸರ್ ನಮ್ಮದು ಫಸ್ಟ್ ಪ್ರಿಯಾರಿಟಿ ಮೆಡಿಕಲ್ ಸರ್, ಸಿಕ್ಕಿಲ್ಲ ಅಂತಂದರೆ ವೆಟರ್ನರಿಗೆ ಹೋಗ್ತೀನಿ ಸರ್, ದಯಮಾಡಿ ತಾವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ. ಸರ್ ಫಸ್ಟ್ ಪ್ರಿಯಾರಿಟಿ ಮೆಡಿಕಲ್ಲು ಸರ್, ಸಿಕ್ಕಿಲ್ಲ ಅಂದರೆ ನಾನು ಇಂಜಿನಿಯರಿಂಗು ಟಾಪ್ ಕಾಲೇಜಲ್ಲಿ ಮಾಡ್ತೀನಿ ಸರ್, ದಯಮಾಡಿ ನೀವು ಈ ರೌಂಡಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕು, ಈಗಲೇ ಮಾಡಬೇಕು. ಯಾಕೆಂದರೆ ನಾನು ನೋಡಿ, ನಿಮ್ಮ ಅನುಕೂಲಕ್ಕೋಸ್ಕರನೇ ನಾನು ಸ್ವಲ್ಪ ಒಂದು ಸೀಟ್ ಮ್ಯಾಟ್ರಿಕ್ಸು ಬರಲಿಲ್ಲ, ಜೊತೆ ನಿಮಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅಂದ್ಕೊಂಡು ನಿಮ್ಮ ನೀಟ್ ಎಕ್ಸಾಮ್ ಆದಮೇಲೆ ಸಹ ನಾನೊಂದು ವಾರ ಆಪ್ಷನ್ ಎಂಟ್ರಿ ಮಾಡ್ತಾಯಿದ್ದೀನಿ. ಅಂದರೆ ನಿಮ್ಮ ಅನುಕೂಲಕ್ಕೋಸ್ಕರ ಅದಕ್ಕೆ ನೀವು ಎಂಟ್ರಿ ಮಾಡಿ. ನಂತರ ಸರ್ ಇದು ಎಂಟ್ರಿ ಮಾಡ್ತೀವಿ, ನನಗೊಂದು ಕಾಲೇಜು ಸಿಗುತ್ತೆ, ಆಮೇಲೆ ನೀವು ಮೆಡಿಕಲ್ ತಗೊಂಡು ಬರ್ತೀರಾ, ಆಮೇಲೆ ಇದು ನೋಡಿ ಭಾಳ ಸಿಂಪಲ್ ಇದೆ. ನಾನು ಅವಾಗಲೇ ಚಾಯ್ಸ್ 1, 2, 3, 4 ಇದೆ. ನೀವು ನಮ್ಮ ಸಿಸ್ಟಮ್ ಒಳಗಡೆ ಇರ್ತೀರಾ, ಮೆಡಿಕಲ್ ಬರುತ್ತೆ, ಇಂಜಿನಿಯರಿಂಗ್ ಒಂದು ನಿಮ್ಮ ಕೈಯಲ್ಲಿರುತ್ತೆ, ಇಲ್ಲ ನೀವು ಚಾಯ್ಸ್ 3 ಹಾಕಿದರೆ ಸಿಕ್ಕಿರೋದು ಡಿಲೀಟ್ ಆಗೋಗಿರುತ್ತೆ, ಬಟ್ ನಿಮ್ಮ ಇಡೀ ಲಾಗಿನ್ ಒಳಗಡೆ ಇರೋ ಆಪ್ಷನ್ಸ್ ಇರುತ್ತೆ. ಆಮೇಲೆ ನೀವು ಮೆಡಿಕಲ್ಲು, ಡೆಂಟಲ್, ಆಯುಷ್ ಹಾಕ್ರಿ, ರೀಅರೇಂಜ್ ಮಾಡಿ, ನಿಮಗೆ ಸೆಕೆಂಡ್ ರೌಂಡಲ್ಲಿ ನಾವೇನು ರನ್ ಮಾಡಿದಾಗ ನಿಮಗೆ ಬೆಸ್ಟ್ ಯಾವುದು ಸಿಗುತ್ತೆ ಆವಾಗ ನೀವು ಡಿಸೈಡ್ ಮಾಡಿ ಏನು ಮಾಡಬೇಕಂತ.